ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಸಂಕ್ರಾಂತಿ ಹಬ್ಬ ನೋಡಿ, ರೆಡಿಯಾಗಿದ್ದೀನಿ, ಸೀರೆ ಉಟ್ಕೊಂಡಿದ್ದೇನೆ. ಇವಾಗ ದೇವರಿಗೆ ಪೊಂಗಲ್ ಮಾಡಬೇಕು, ಸಿಹಿ ಪೊಂಗಲ್ ಸಮರ್ಪಣೆಗೆ. ಆಮೇಲೆ ಪೂಜೆ ಮಾಡಬೇಕು, ಅದಕ್ಕೆ ರೆಡಿ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಒಂದ್ಸಲ ನಿಮಗೂ ಕೂಡ ತೋರಿಸೋಣ ಅಂತ, ಹೇಗೆ ಕಾಣ್ತಾ ಇದ್ದೀನಿ ಅಂತ. ಬನ್ನಿ ಈಗ ಪೊಂಗಲ್ ಹೇಗೆ ಮಾಡೋದನ್ನು ತೋರಿಸ್ತೀನಿ. ಹ್ಯಾಪಿ ಸಂಕ್ರಾಂತಿ ಫ್ರೆಂಡ್ಸ್ ಎಲ್ರಿಗೂ. ಸಿಹಿ ಪೊಂಗಲ್ ಮಾಡಲಿಕ್ಕೆ ಒಂದು ಅರ್ಧ ಲೋಟ ಅಕ್ಕಿ ತಗೊಂಡಿದ್ದೇನೆ. ಇದು ಊಟಕ್ಕೆ ನಾವು ಯೂಸ್ ಮಾಡ್ತೇವಲ್ಲ, ಸೋನಾ ಮಸೂರಿ, ಅದೇ ಅಕ್ಕಿ. ಮತ್ತು ಒಂದು ಅರ್ಧ ಲೋಟ ಹೆಸರುಬೇಳೆ ತೊಗೊಳ್ತಾ ಇದ್ದೇನೆ. ಅರ್ಧದಲ್ಲ ಅಷ್ಟೇ, ಸ್ವಲ್ಪನೇ ಮಾಡ್ತಿದ್ದೇನೆ. ಅರ್ಧ ಲೋಟ ಹಾಕಿದರೆ ಸಾಕು ನೀವು. ಅರ್ಧ ಲೋಟ ಹೆಸರುಬೇಳೆ ಮತ್ತು ಅರ್ಧ ಲೋಟ ಇದು ಅಕ್ಕಿ. ಇದನ್ನು ಎರಡನ್ನು ಹಾಕಿ ಇವಾಗ ಚೆನ್ನಾಗಿ ತೊಳ್ಕೊಳ್ಬೇಕು. ಎರಡು ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತೇನೆ. ಇವಾಗ ಇದನ್ನು ತೊಳ್ಕೊಂಡು ಬರ್ತೇನೆ. ಅದಕ್ಕೊಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕ್ಕೊಂಡು ಇದನ್ನು ಇವಾಗ ಹುರ್ಕೊಳ್ಬೇಕು. ಈಗ ಹುರ್ಕೊಳ್ತಾ ಇದ್ದೇನೆ. ಇದೊಂದು 5 ನಿಮಿಷ ಹುರ್ಕೊಳ್ಬೇಕು. ಇದು ಹುರ್ಕೊಳ್ಳೋದ್ರಿಂದ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಖಾರ ಪೊಂಗಲ್ ಮಾಡ್ತೇವಲ್ಲ, ಆಗ ಕೂಡ ಹುರ್ಕೊಂಡೇ ಮಾಡಬೇಕು. ಇದು ಸಿಹಿ ಪೊಂಗಲ್ಲು ಒಂದು 2 ನಿಮಿಷ, 5 ನಿಮಿಷ, 2 ರಿಂದ 5 ನಿಮಿಷ ಅಷ್ಟು ಹುರ್ಕೊಂಡು ಆಮೇಲೆ ಇದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಇವಾಗ ನಾನು 1 ಲೋಟ ಹಾಕಿದ್ದೇನೆ, ಅರ್ಧ ಮತ್ತೆ ಅರ್ಧ. ಅದರಿಂದ ಇದಕ್ಕೊಂದು 2.5 ಲೋಟ ನೀರು ಹಾಕ್ತೇನೆ. ನಾನು ಇದರಲ್ಲೇ ಹಾಕಿದ್ದು. ಇದರಲ್ಲಿ 2.5 ಲೋಟ ನೀರು ಹಾಕ್ತೇನೆ. ಕೆಲವರು 3 ಲೋಟ ಕೂಡ ಹಾಕ್ಕೊಳ್ತಾರೆ. ಆದರೆ 2.5 ಲೋಟ ನೀರು ಸಾಕಾಗುತ್ತೆ. ಇದನ್ನು ಮುಚ್ಚಿ ಇದನ್ನು ಇವಾಗ ಒಂದು 3 ರಿಂದ 4 ವಿಸಿಲ್ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ನಾನು ಅದು ಬೇಯಲಿಕ್ಕೆ ಇಟ್ಟಿದ್ದೇನೆ, ಅಕ್ಕಿ ಮತ್ತು ಹೆಸರುಬೇಳೆ. ಅಷ್ಟರಲ್ಲಿ ನಾನು 1-2 ಏಲಕ್ಕಿನ ಕುಟ್ಕೊಂಡು ಇಟ್ಕೊಳ್ತೇನೆ. ಅದು ಬೇಯೋಷ್ಟರಲ್ಲಿ ಅದು ಬೇಯಲಿಕ್ಕೆ ಒಂದು 10 ರಿಂದ 15 ನಿಮಿಷ ತಗೊಳುತ್ತೆ. ಅಷ್ಟರಲ್ಲಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಬೋದು. ನಾವು ಬೆಲ್ಲ ಕೂಡ ಕರಗಿಸಿ ಇಟ್ಕೊಳ್ಬೋದು. ಆ ಟೈಮಲ್ಲಿ ಟೈಮ್ ಸೇವ್ ಆಗುತ್ತೆ ನಿಮಗೆ ಅಷ್ಟೇ. ಹಿಂದಿದೆ ನೋಡಿ, ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಬೆಲ್ಲ ಕರಗಿಸ್ಕೊಳ್ಬೇಕು. ಇದಕ್ಕೆ 1-1.5 ಕಪ್ ಬೆಲ್ಲ ಬೇಕಾಗುತ್ತೆ. ಯಾಕೆಂದರೆ ಅದು ಒಂದು ಇದೆ, ಸಿಹಿ ಸಾಕಾಗಲ್ಲ ಇಲ್ಲದಿದ್ದರೆ. ನೀವು ಸಿಹಿ ನೋಡ್ಕೊಂಡು ಹಾಕಿ. ನಮಗೆ ಅದು 1.5 ಕಪ್ ಬೇಕಾಗುತ್ತೆ. ಇವಾಗ ಇದನ್ನು ಬೆಲ್ಲ ಕರಗಿಸ್ಕೊಳ್ತೇನೆ. ಇವಾಗ ಇದಕ್ಕೆ ಪ್ಯಾನ್ ಇಟ್ಟು ದಪ್ಪ ತಳದ ಪಾತ್ರೆ ಇಡಬೇಕು. ಅದಕ್ಕೆ 1 ರಿಂದ 1.5 ಸ್ಪೂನು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿ ಇವಾಗ ಇದನ್ನು ಬೇಯಿಸಿ ಇಟ್ಕೊಂಡಿದ್ದೇವಲ್ಲ ನಾವು, ಇದನ್ನು ಅದಕ್ಕೆ ಹಾಕಬೇಕು. ನೋಡಿ, ಇದಕ್ಕೆ ಹಾಕಿದ್ದೇನೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ಗಟ್ಟಿ ಇದೆ, ಅದನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ಸ್ವಲ್ಪ ಸಾಕು. ಇದು ಚೆನ್ನಾಗಿ ಇವಾಗ ಮಿಕ್ಸ್ ಆಗಬೇಕು. ಚೆನ್ನಾಗಿ 1-2 ನಿಮಿಷ ಇದು ಬೇಯಬೇಕು. ಇವಾಗ ಮತ್ತೆ ಮಿಕ್ಸ್ ಆಗಿ, ಮತ್ತು ತುಪ್ಪ ಮತ್ತು ನೀರು ಎಲ್ಲ ಮಿಕ್ಸ್ ಆಗಿ ಬೇಯುವಾಗ ನಾವು ಬೆಲ್ಲ ಕರಗಿಸಿ ಇಟ್ಕೊಂಡಿದ್ವಲ್ಲ, ಆಮೇಲೆ ಅದನ್ನು ಇದಕ್ಕೆ ಹಾಕಬೇಕು. ಇವಾಗ ನೋಡಿ, ಬೆಲ್ಲ ಕರಗಿದೆ. ಇವಾಗ ಇದನ್ನು ಸೋಸ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೇನೆ. ಎಷ್ಟು ನಿಮಗೆ ಅದ ಬೇಕೋ ಅಷ್ಟು ನೋಡಿಕೊಂಡು ಹಾಕಿ. ಬೆಲ್ಲ ಜಾಸ್ತಿ ಆದರೆ ಸಿಹಿ ಜಾಸ್ತಿ ಆಗುತ್ತೆ. ಅದರಿಂದ ಇದು ಕಸ ಇರುತ್ತೆ, ಅದರಿಂದ ಸೋಸ್ಕೊಂಡು ಹಾಕಿ ಇದಕ್ಕೆ. ಇದನ್ನು ಒಂದ್ಸಲ ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಮಿಕ್ಸ್ ಮಾಡಿ 1-2 ನಿಮಿಷ ಇದನ್ನು ಮತ್ತೆ ಕುದಿಸ್ಬೇಕು ಚೆನ್ನಾಗಿ. ಬೆಲ್ಲ ಮತ್ತು ಇದು ಹೆಸರುಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಕುದಿಬೇಕಿದು. ಚೆನ್ನಾಗಿ ಇದು ಮಿಕ್ಸ್ ಆಯಿತು ನೋಡಿ. ಇದು ಮಿಕ್ಸ್ ಆಗುವಾಗ ಇದಕ್ಕೆ ಏಲಕ್ಕಿ ಕುಟ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ತಾ ಇದ್ದೀನಿ, ಏಲಕ್ಕಿ ಪೌಡರು. ಮತ್ತು ಇದಕ್ಕೆ ಇವಾಗ 1 ಸ್ಪೂನ್ ತುಪ್ಪ ಹಾಕ್ತೇನೆ. ತುಪ್ಪ ಆವಾಗ ಜಾಸ್ತಿ ಹಾಕಲಿಲ್ಲ, 1 ಸ್ಪೂನ್ ಹಾಕಿರೋದು ಆವಾಗಿಂದ. ಇವಾಗ 1 ಸ್ಪೂನ್ ತುಪ್ಪ ಇದ್ರ ಮೇಲೆ ಹಾಕ್ತೇನೆ. ಮತ್ತು 1 ಸ್ಪೂನ್ ತುಪ್ಪ ಮತ್ತು ನಿಮಗೆ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡು ಅದಕ್ಕೆ ಹಾಕಲಿಕ್ಕೆ ಬೇಕು 1 ಸ್ಪೂನು. ಅದು ಫುಲ್ಲು ಟೋಟಲಾಗಿ ಒಂದು 3 ಸ್ಪೂನ್ ತುಪ್ಪ ಹಿಡಿದಿದೇನೋ ಅಷ್ಟೇ. ಇದಕ್ಕೆ ತುಪ್ಪ ಏನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ಕೆಲವರು ತುಂಬ ಗಟ್ಟಿ ಮಾಡ್ಕೊಳ್ತಾರೆ, ನಾವು ತುಂಬ ಗಟ್ಟಿ ಮಾಡಲ್ಲ. ಮತ್ತು ಅದು ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತಲ್ವ, ಹೆಸರುಬೇಳೆ ಅಲ್ಲ, ಅದು ಗಟ್ಟಿ ಆಗ್ತಾ ಬರುತ್ತೆ. ಅದನ್ನು ನಾನು ಸ್ವಲ್ಪ ಹೀಗೆ ಮಾಡ್ಕೊಳ್ತೇನೆ, ಸೆಮಿ ಲಿಕ್ವಿಡ್ ಅಂತ ಹೇಳ್ತಾರಲ್ಲ ಹಾಗೆ. ಇದು ತುಂಬ ಗಟ್ಟಿಯಾದರೂ ನಮಗೆ ತಿನ್ನಲಿಕ್ಕೆ ಸ್ವಲ್ಪ ಇದಾಗುತ್ತೆ, ಗಟ್ಟಿ ಇದು ಚೆನ್ನಾಗಿರುತ್ತೆ ಹೀಗೆ. ಇದು ಸ್ವಲ್ಪ ಆರಿದ ಮೇಲೆ ಮತ್ತೆ ಗಟ್ಟಿ ಆಗ್ತಾ ಬರುತ್ತೆ ಇದು. ಇವಾಗ ಇದಾಯಿತು. ಇವಾಗ ಇದಕ್ಕೇನು ಗೋಡಂಬಿ ದ್ರಾಕ್ಷಿ ಹುರಿದು ಹಾಕ್ತೇನೆ. ಆಗಿದೆ, ಇದು ರೆಡಿ ಆಯಿತು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹುರಿದು ಹಾಕ್ತಾ ಇದ್ದೇನೆ. ಆಮೇಲೆ ದೇವರಿಗೆ ಸಮರ್ಪಣೆಗೆ ಇಡ್ತೇನೆ. ಒಂದು ಸ್ವಲ್ಪ ಗೋಡಂಬಿ, ಜಾಸ್ತಿ ತೊಗೊಳ್ಳಿಲ್ಲ, ಸ್ವಲ್ಪ ತೊಗೊಂಡಿದ್ದೇನೆ. ಮತ್ತೊಂದು ಬಾದಾಮಿ 1-2-3, ಮತ್ತು ದ್ರಾಕ್ಷಿ ಸ್ವಲ್ಪ ಕೊನೆಯಲ್ಲಿ ಹಾಕ್ತೇನೆ. ಅದು ಯಾಕೆಂದರೆ ದಪ್ಪ ಆಗುತ್ತೆ. ಅದರಿಂದ ನೀವು ಅದಕ್ಕೆ ಹಾಕುವಾಗ ದ್ರಾಕ್ಷಿ ಹಾಕಬೇಕು. ಬೇಕಾದರೆ ದ್ರಾಕ್ಷಿ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಪರವಾಗಿಲ್ಲ. ಇದು ಸ್ವಲ್ಪ ಫ್ರೈ ಆಗಬೇಕು. ಇದನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ಜಾಸ್ತಿನೇ ಫ್ರೈ ಆಯ್ತು ಇದು. ಈಗ ಸಿಹಿ ಪೊಂಗಲ್ ರೆಡಿಯಾಗಿದೆ. ಇದನ್ನು ದೇವರ ಸಮರ್ಪಣೆಗೆ ತಗೊಂಡೋಗಿರ್ತೇನೆ. ನೋಡಿ ಫ್ರೆಂಡ್ಸ್, ಸಿಹಿ ಪೊಂಗಲ್ ರೆಡಿಯಾಗಿದೆ. ಇವಾಗ ದೇವರಿಗೆ ಸಮರ್ಪಣೆಗೆ ಇಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಸಮರ್ಪಣೆಗೆ ತಂದು ಇಟ್ಟಿದ್ದೇನೆ. ಇವಾಗ ಇನ್ನು ಪೂಜೆ ಆಗಬೇಕು.
ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ನೋಡಿ. ಇದು ಹಾರ ಕೂಡ ಮಾಡಿದ್ದೀನಿ ದೇವರಿಗೆ ನೋಡಿ. ಇದು ನಾನೇ ಕೈಯಲ್ಲಿ ಮಾಡಿದ ಹಾರ. ಇದು ಕುಂಕುಮ ಎಲ್ಲ ಹಚ್ಚಿ ಅರಿಶಿನ ದಾರದಲ್ಲಿ ಕಟ್ಟಿದ್ದೇನೆ. ನೀವು ಸಂಕ್ರಾಂತಿ ಹಬ್ಬನಿಗೆ ಚೆನ್ನಾಗಿ ಹೇಗೆ ಆಚರಿಸ್ತೀರಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ವಿಡಿಯೋ ಆಗಿತ್ತು ಅಂತ ನಂಗೆ ಹೇಳಿ ಕಮೆಂಟಲ್ಲಿ. ಮತ್ತು ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.